ರಾಜಕಾರಣದಲ್ಲಿ ತಂತ್ರ, ಪ್ರತಿತಂತ್ರ, ಕುತಂತ್ರ ಇವೆಲ್ಲವೂ ಸಹಜವಾದಂತ ಪ್ರಕ್ರಿಯೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಸ್ನೇಹಿತ ಕೂಡ ಆಗಬಹುದು ಅಥವಾ ಅವನೇ ದುಶ್ಮನ್ ಕೂಡ ಆಗಬಹುದು. ಈ ಒಂದು ವಿಚಾರವನ್ನ ನಾನು ಯಾಕೆ ಇವತ್ತು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬಿಹಾರ್ನಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಒಂದು ಸರ್ವಕಾಲಿಕ ಗೆಲುವು ಅನ್ನೋದು ಓರ್ವ ವ್ಯಕ್ತಿಗೆ ಸಿಕ್ಕಿದೆ. ಆ ವ್ಯಕ್ತಿ ಈ ಹಿಂದೆ ಬಿಜೆಪಿಗೆ ಕೆಲಸ ಮಾಡಿದ್ರು, ಬಿಜೆಪಿ ಪಕ್ಷ ಕಟ್ಟಲು ಗತಾಯ ಪ್ರಯತ್ನ ಮಾಡಿದ್ರು. ಆದ್ರೆ ಬಿಜೆಪಿ ಅವರನ್ನ ಕಡೆಗಣಿಸುವಂತ ಕೆಲಸ ಮಾಡಿತ್ತು. ಹಾಗಾಗಿ ಅವರೇ ತಮ್ಮ ಹೊಸ ಪಕ್ಷವನ್ನ ಕಟ್ಟುವ ಮುಖಾಂತರ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿದ್ರು. ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ರಾಜಕಾರಣದಲ್ಲಿ ಇವ್ರ ಹೆಸರು ಕೇಳಿದ್ರೆ ಇವತ್ತಿಗೂ ನಡುಕ ಹುಟ್ಟುತ್ತೆ. ಯಾಕಂತಂದ್ರೆ ಇವರ ಮಾಸ್ಟರ್ ಮೈಂಡ್ ಆಗಿದೆ. ನಾನ್ ಹೇಳ್ತಾ ಇರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಪ್ರಶಾಂತ್ ಕಿಶೋರ್. ಭಾರತದ ಪ್ರಸಿದ್ಧ ರಾಜಕೀಯ ನಾಯಕ, ಮಾಜಿ ಚುನಾವಣಾ ತಂತ್ರಜ್ಞ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, 2014ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದು ಇವರ ತಂತ್ರಗಾರಿಕೆಯೇ. ಆದ್ರೆ ಏನ್ ಮಾಡೋದು, ಬಿಜೆಪಿ ಅವರಿಗೆ ಇವರ ತಂತ್ರಗಾರಿಕೆ ಇಷ್ಟ ಆಯ್ತೆ ಹೊರತು ಈ ವ್ಯಕ್ತಿ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಇವರನ್ನ ಕಡೆಗಣಿಸುವಂತ ಪ್ರಯತ್ನ ಮಾಡ್ತು. ಯಾವತ್ತು ಒಬ್ಬ ವ್ಯಕ್ತಿಯನ್ನ ನೀವು ಯೂಸ್ ಅಂಡ್ ಥ್ರೋ ವೆಪನ್ ಆಗಿ ಯೂಸ್ ಮಾಡಿದ್ರೆ ಮುಂದೊಂದು ದಿನ ಅದೇ ವ್ಯಕ್ತಿ ನಿಮ್ಮ ಅಧಪತನಕ್ಕೆ ಕಾರಣವಾಗಬಹುದು, ಅದರಲ್ಲೂ ರಾಜಕೀಯದಲ್ಲಿ ಅಂತ. ಈಗ ಈ ಒಂದು ಉದಾಹರಣೆ ನಿಮಗೆ ಒಳ್ಳೆ ಪಾಠವನ್ನ ಕಲಿಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಪ್ರಶಾಂತ್ ಕಿಶೋರ್ ಅದೆಷ್ಟೋ ಜನ ರಾಜಕಾರಣಿಗಳನ್ನ ಬೆಳೆಸಿ ಬಂದವರು. ಅವರೇ ಚುನಾವಣೆಗೆ ನಿಂತ್ಕೊಂಡ್ರೆ ಗೆಲ್ಲುವಷ್ಟು ಚಾಕಚಕ್ಯತೆ ಅವರಲ್ಲಿಲ್ವಾ ಅನ್ನುವಂತ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇತ್ತು. ಯಾಕಂತಂದ್ರೆ ತಮ್ಮ ಚೊಚ್ಚಲ ಎಲೆಕ್ಷನ್ ಅಲ್ಲೇ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿಯ ಭದ್ರಕೋಟೆಯನ್ನ ಚೆಚ್ಚಿ ಪುಡಿ ಮಾಡಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಬಿಜೆಪಿಗರಿಗೆ ಇವತ್ತು ಅನ್ಸಿರ್ಬೋದು, ನಾವೇ ತೋಡಿಕೊಂಡ ಹಳ್ಳಕ್ಕೆ ಇವತ್ ನಾವೇ ಬಿದ್ದು ಬಿಟ್ಟಿದೀವಿ ಅಂತ. ಅಂದು ಪ್ರಶಾಂತ್ ಕಿಶೋರ್ ಅವರನ್ನ ಇವರು ಬೆಳೆಸಿದ್ರೆ ಇವತ್ತು ಬಿಜೆಪಿ ಇನ್ನಷ್ಟು ಸದೃಢವಾಗ್ತಾ ಇತ್ತು ಭಾರತದಲ್ಲಿ. ಯಾಕಂತಂದ್ರೆ ಪ್ರಶಾಂತ್ ಕಿಶೋರ್ ಅವರು ಕೊಡುವಂತ ಐಡಿಯಾಗಳು ಅಂತಿಂತ ಐಡಿಯಾಗಳಲ್ಲ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಈ ಹಿಂದೆ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಗೆಲ್ಲೋದಕ್ಕೂ ಕೂಡ ಈ ಮಾಸ್ಟರ್ ಮೈಂಡೇ ವರ್ಕ್ ಮಾಡಿದ್ದು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಹಾಗಾದ್ರೆ ಏನಾಯ್ತು, ಎಲೆಕ್ಷನ್ ಅಲ್ಲಿ ಹೇಗೆ ಗೆದ್ರು, ಎಲೆಕ್ಷನ್ ಅಲ್ಲಿ ಇವರ ಕಾರ್ಯತಂತ್ರ ಹೇಗಿತ್ತು, ಅದೆಲ್ಲದರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಪ್ರಶಾಂತ್ ಕಿಶೋರ್ ಭಾರತದ ಪ್ರಸಿದ್ಧ ರಾಜಕೀಯ ನಾಯಕ ಹಾಗೂ ಮಾಜಿ ಚುನಾವಣಾ ತಂತ್ರಜ್ಞ. ಇವರು ಜನಸ್ವರಾಜ್ ಎನ್ನುವಂತ ಪಕ್ಷವನ್ನ ಇತ್ತೀಚೆಗಷ್ಟೇ ಸ್ಥಾಪನೆ ಮಾಡಿದ್ರು. ಬಿಹಾರದ ಬಂಕಿಪುರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿ ಇದೀಗ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ, 2014ರ ಲೋಕಸಭಾ ಚುನಾವಣೆಯಲ್ಲಿ ಇದೇ ನರೇಂದ್ರ ಮೋದಿ ಅವರ ಸರ್ಕಾರದ ಗೆಲುವಿಗೆ ಪ್ರಮುಖ ಚುನಾವಣಾ ತಂತ್ರವನ್ನ ರೂಪಿಸುವುದರಲ್ಲಿ ಇವರು ಚಾಣಾಕ್ಷರಾಗಿದ್ರು. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ತಮಿಳುನಾಡಿನ ಎಂಕೆ ಸ್ಟಾಲಿನ್, ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಮುಂತಾದ ಪ್ರಮುಖ ನಾಯಕರಿಗೂ ಚುನಾವಣಾ ಸಲಹೆಗಾರರಾಗಿ ಇವರಿಗೆ ಕೆಲಸ ಮಾಡಿದ ಅನುಭವ ಕೂಡ ಇತ್ತು. 2024ರಲ್ಲಿ ಇವರಿಗೆ ತುಂಬಾನೇ ಬೇಸರ ಆಗತ್ತೆ. ಯಾಕಂತಂದ್ರೆ, ನಾನು ತುಂಬಾ ಜನರಿಗೆ ಒಂದು ರಾಜಕೀಯದ ಅಡಿಪಾಯವನ್ನ ಹಾಕಿಕೊಟ್ಟೆ, ಆದ್ರೆ ಯಾರು ಕೂಡ ನನ್ನನ್ನ ಎತ್ತುವಂತ ಕೆಲಸವಾಗ್ಲಿ ಅಥವಾ ನನಗೊಂದು ಭದ್ರತೆಯನ್ನ ಕೊಡುವ ಕೆಲಸವನ್ನ ಯಾವ ಪಕ್ಷಗಳು ಮಾಡ್ತಾ ಇಲ್ಲ. ಹಾಗಾಗಿ ನಾನೇ ಹೊಸ ಪಕ್ಷವನ್ನ ಹುಟ್ಟಾಕ್ತೇನೆ, ಆ ಪಕ್ಷಕ್ಕೊಂದು ಹೆಸರಿಡ್ತೇನೆ ಅನ್ನುವಂತ ಆಲೋಚನೆ ಇವರಲ್ಲಿ ಬರುತ್ತೆ. ಆವಾಗ ಹುಟ್ಕೊಂಡಿದ್ದೆ ಜನಸ್ವರಾಜ ಪಕ್ಷ. ಈ ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕಿ ಸರಿಸುಮಾರು 2 ವರ್ಷಗಳ ನಂತರ ತಮ್ಮ ಮೊದಲ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ರು. ನೋಡಿ, ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ತಂತ್ರಗಾರಿಕೆಯನ್ನ ಉಪಯೋಗಿಸಿ ಅದೆಷ್ಟೋ ಜನರ ಸಕ್ಸಸ್ಗೆ ಕಾರಣರಾದವರು ಪಕ್ಷವನ್ನ ಕಟ್ಟಿ ಗೆಲ್ಲೋದು ತುಂಬಾ ದೊಡ್ಡ ವಿಚಾರವೇನಲ್ಲ. ಆದ್ರೆ ಆ ಪಕ್ಷವನ್ನ ಕಟ್ಟಲಿಕ್ಕೆ ಬೇಕಾದಂತ ಹಿನ್ನೆಲೆಗಳು, ಅದರ ಜೊತೆ ಅವರಿಗಿರುವಂತ ಎಕ್ಸ್ಪೀರಿಯನ್ಸ್, ಅದರ ಜೊತೆ ಈ ಹಿಂದೆ ಬಿಜೆಪಿ ಅವರಿಗೆ ಕಲಿಸಿದ ಪಾಠ, ಇವೆಲ್ಲದರ ಪ್ರತಿ
ಪ್ರತಿಫಲವಾಗಿ ಇವತ್ತು ಬಿಹಾರಿನ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರುವಂತದ್ದು ಪ್ರಶಾಂತ್ ಕಿಶೋರ್ ಅವರು. ತಮ್ಮ ಮೊದಲ ರಾಜಕೀಯ ಪ್ರವೇಶದಲ್ಲೇ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದಾರೆ. ನನಗೂ ಹಾಗೆ ನಿನ್ನೆ ಬಿಹಾರ ಉಪಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಯಾಕಂತಂದ್ರೆ ಪ್ರಶಾಂತ್ ಕಿಶೋರ್ ಅವರು ಈ ಒಂದು ಉಪಚುನಾವಣೆಯಲ್ಲಿ ಕಾಂಪೀಟ್ ಮಾಡೋದ್ರಿಂದ ನನ್ನ ನಿರೀಕ್ಷೆ ತುಂಬಾನೇ ಹೆಚ್ಚಾಗಿತ್ತು. ಸೊ ಆ ನಿರೀಕ್ಷೆ ಹೇಗೆ ಇತ್ತು ಹಾಗೆ ರಿಸಲ್ಟ್ ಬಂದಿದೆ. ಬಿಹಾರ ರಾಜಕೀಯದಲ್ಲಿ ಒಂದು ಬಿರುಗಾಳಿ ಎದ್ದಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಕಳೆದ 3.5 ದಶಕಗಳು ಅಂದ್ರೆ 35 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತ ಬಂಕೀಪುರ ಕ್ಷೇತ್ರದಲ್ಲಿ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಐತಿಹಾಸಿಕ ಗೆಲುವನ್ನ ಸಾಧಿಸಿ ಬಿಟ್ಟಿದ್ದಾರೆ. ಅತ್ತ ಬಿಜೆಪಿಗೆ ದೊಡ್ಡ ಮುಖಭಂಗ, ತನ್ನ ಸೋಲನ್ನ ಒಪ್ಪಿಕೊಳ್ಳಬೇಕಾದಂತ ಅನಿವಾರ್ಯತೆ. ಪ್ರಶಾಂತ್ ಕಿಶೋರ್ ಅವರು ನಗುತ್ತಾ ನೀಡಿರುವಂತ ಒಂದು ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. 30 ವರ್ಷಗಳಿಂದ ಮೆರೆಯುತ್ತಿದ್ದ ಕೋಟೆ ಕೇವಲ 30 ದಿನಗಳಲ್ಲಿ ಉರುಳಿ ಬಿಟ್ಟಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನೋಡಿ, ಬಿಜೆಪಿಯವರು ಈ ಪಾಠವನ್ನ ಈ ಹಿಂದೆ ಕಲಿಬೇಕಿತ್ತು. ಯಾಕೆ ನಾನು ಹೀಗೆ ಹೇಳ್ತಿದ್ದೇನೆ ಅಂತಂದ್ರೆ ಇದು ಬಿಜೆಪಿಗೆ ಮಾತ್ರ ಅಲ್ಲ, ಎಲ್ಲ ಪಕ್ಷಕ್ಕೂ ಸೀಮಿತವಾದಂತ ವಿಚಾರ. ಯಾಕೆ ಕೇಳಿದ್ರೆ ಒಬ್ಬ ವ್ಯಕ್ತಿ ನಿಮ್ಮನ್ನ ಬೆಳೆಸ್ತಾನೆ ಅಂತಂದ್ರೆ ಅವನನ್ನ ಉಳಿಸುವಂತ ಕರ್ತವ್ಯ ನಿಮ್ಮದಾಗಿರುತ್ತೆ. ಅದು ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ವಾಟೆವರ್. ಆದ್ರೆ ನೀವು ಆ ಟೈಮಲ್ಲಿ ಅವನನ್ನ ಬೆಳೆಸಲಿಲ್ಲ ಅಂತಂದ್ರೆ ಆತನಲ್ಲಿರುವಂತಹ ಪ್ರತಿಭೆಯನ್ನ ಆತ ಉಪಯೋಗಿಸಿಕೊಂಡು ನಿಮಗೆ ತಿರುಗು ಬಾಣವಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾನೆ. ಆ ವ್ಯವಸ್ಥೆಯಿಂದ ಚುನಾವಣೆಯಲ್ಲಿ ನಿಮ್ಗೆ ಮುಖಭಂಗ ಆಗತ್ತೆ. ಈಗ ಬಿಜೆಪಿಗೆ ಆಗಿರೋದು ಕೂಡ ಅದೇ. ಬಿಜೆಪಿ ಏನು ಮಾಡ್ತು ಬಿಹಾರದಲ್ಲಿ, ನಾನು ಮಾಡಿದ್ದೆ ಆಟ, ನನ್ನನ್ನು ತಡೆಯೋರು ಯಾರು ಅನ್ನುವಂತ ಉದ್ದಟತನದಲ್ಲಿತ್ತು, ಅಹಂಕಾರದಲ್ಲಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ದೇಶದಲ್ಲಿ ಎಲ್ಲೇ ರಾಜಕೀಯವನ್ನ ಮಾಡ್ಲಿಕ್ಕೆ ಹೊರಟರು ಅವರ ಅಸ್ತ್ರವಾಗಿರೋದೇ ಧರ್ಮ. ಆದ್ರೆ ಬಿಹಾರ್ನಲ್ಲಿ ಆ ಧರ್ಮಕ್ಕೆ ಟಕ್ಕರ್ ಕೊಡುವಂತಹ ಒಂದು ಅಸ್ತ್ರ ಬೇಕಿತ್ತು. ಅದನ್ನ ಈ ಬಾರಿ ಪ್ರಶಾಂತ್ ಕಿಶೋರ್ ಮಾಡಿ ತೋರಿಸಿದ್ದಾರೆ. ಬಿಜೆಪಿಯವರು ಧರ್ಮ ಧರ್ಮ ಅಂತ ದೊಡ್ಡ ದೊಡ್ಡ ಕ್ಯಾಂಪೇನ್ ಗಳನ್ನ ಮಾಡ್ತಾ ಇದ್ರೆ ಇವರು ಮಾಡಿದಿಷ್ಟೇ. ಸಣ್ಣ ಸಣ್ಣ ಗುಂಪು ಒಂದಿಷ್ಟು ಬಡ ಮಕ್ಕಳು ಅಥವಾ ಬಡ ಜನರು ಅಥವಾ ಬಡವರ ಮನೆ ಇವೆಲ್ಲದಕ್ಕೆ ಹೋಗಿ ವಿಸಿಟ್ ಮಾಡ್ತಾ ಇದ್ರು. ಆ ವಿಸಿಟ್ ಮಾಡುವಾಗ ಇವರ ಭರವಸೆ ಏನಿತ್ತು ಅಂತಂದ್ರೆ ಹಿಂದೂ ಮುಸ್ಲಿಂ ಜಾತಿ ಇದ್ಯಾವುದು ನಿಮ್ಮ ಹೊಟ್ಟೆಗೆ ಅನ್ನ ಹಾಕಲ್ಲ. ನೀವೇನಾದ್ರೂ ಜೀವನದಲ್ಲಿ ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ಶಿಕ್ಷಣ ಬೇಕು. ನೀವು ಕೆಲಸ ಮಾಡಬೇಕು ಅಂತಂದ್ರೆ ಬೆಂಗಳೂರಿನಂತ ನಗರಕ್ಕೆ ಹೋಗ್ಬೇಕು. ಆ ಒಂದು ವ್ಯವಸ್ಥೆಯನ್ನ ನಾವು ಸರಿಪಡಿಸ್ತೇವೆ. ಹಾಗೆ ಚರಂಡಿ, ನೀರಿನ ಸಮಸ್ಯೆ ಇದೆಲ್ಲವನ್ನ ಶಾಶ್ವತವಾಗಿ ಪರಿಹಾರ ಮಾಡ್ತೇವೆ. ನಾವು ಹೇಳೋದೇನಂತಂದ್ರೆ ನಮ್ಮ ಪಕ್ಷ ಬಂದ್ಬಿಟ್ರೆ ಬರೀ ನಾವು ಹೊಟ್ಟೆ ತುಂಬದ ಜಾತಿ ಧರ್ಮ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಕ್ ಹೋಗೋದೇ ಇಲ್ಲ. ನಾವು ಚರ್ಚೆ ಮಾಡೋದು ಕೇವಲ ಮುಂಬರುವ ದಿನಗಳಲ್ಲಿ ಆಗಬೇಕಾದಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ. ಬಿಹಾರ್ನಲ್ಲಿ ತುಂಬಾ ಜನ ಹೇಳ್ತಾರೆ ಅಲ್ಲಿರೋದೆಲ್ಲ ಅನ್ಎಜುಕೇಟೆಡ್ಗಳು, ನಾಲೆಜ್ ಇಲ್ಲ, ಅವರಿಗೆ ವಿದ್ಯೆಗಳಿಲ್ಲ, ಆ ವಿದ್ಯೆ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಿಲ್ಲ. ಹಾಗಾಗಿ ಅವರು ಧರ್ಮ ಜಾತಿ ವಿಚಾರಗಳಿಗೆ ಹೆಚ್ಚು ತಲೆ ಕೊಡ್ತಾರೆ ಅಂತ ಹೇಳ್ತಿದ್ರು. ಆದ್ರೆ ಈಗ ರಿಸಲ್ಟ್ ಬಂದ ಮೇಲೆ ಅನಿಸ್ತಿರೋದು ಏನಂತಂದ್ರೆ ಬಿಹಾರಿಗೂ ಒಂದೊಳ್ಳೆ ಚೈತನ್ಯ ಬೇಕಿದೆ. ಬಿಹಾರ್ನ ಜನರಿಗೂ ಕೂಡ ಒಂದೊಳ್ಳೆ ಅವಕಾಶ ಸಿಗಬೇಕಿದೆ. ಆ ಎಲ್ಲ ದೃಷ್ಟಿಯಿಂದ ಇದೀಗ ಬಿಹಾರ್ನ ಜನ ಪ್ರಶಾಂತ್ ಕಿಶೋರ್ ಅವರ ಕೈ ಹಿಡಿದಿದ್ದಾರೆ. ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, 30 ವರ್ಷಗಳ ಬಿಜೆಪಿಯ ಭದ್ರಕೋಟೆ ಇವತ್ತು ಛಿದ್ರ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಕೇವಲ ಬಿಜೆಪಿಯ ಉದ್ದಟ ಹಾಗೆ ಧರ್ಮದಿಂದ ನಾನು ರಾಜಕಾರಣ ಮಾಡಿ ಸಕ್ಸಸ್ ಆಗ್ತೇನೆ ಅನ್ನುವಂತಹ ಭ್ರಮೆಯಿಂದ ಈಗ ಬಿಜೆಪಿ ಹೊರಬರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಒಂದೊಂದೇ ಕಡೆ ಸೃಷ್ಟಿ ಆಗ್ತಾ ಇದೆ. ಇದು ಕೇವಲ ಪ್ರಾರಂಭ ಅಷ್ಟೇ. ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ಅಂತಿಂತ ಪೆಟ್ಟನ್ನ ಜನ ಕೊಡೋದಿಲ್ಲ. ಯಾಕಂತಂದ್ರೆ ಬಿಜೆಪಿ ಮಾಡಿದ ಒಂದಿಷ್ಟು ಅನ್ಯಾಯಗಳಿಗೆ ತಕ್ಕ ಶಿಕ್ಷೆ ಅನ್ನೋದು ಆಗೇ ಆಗತ್ತೆ. ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ ಉತ್ತರ ಭಾರತದಲ್ಲಿ ಬಿಜೆಪಿಯ ಪರ್ವಕಾಲ ಇತ್ತು ಅಂದು, ಆದ್ರೆ ಈಗ ಅಲ್ಲ. ಆ ಪರ್ವಕಾಲ ಒಂದೊಂದಾಗಿ ಉರುಳ್ತಾ ಇದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿಯ ವಿರೋಧಿ ಅಲೆ ಅನ್ನೋದು ಇನ್ನಷ್ಟು ಸದೃಢ ಆಗ್ತಾ ಹೋಗುತ್ತೆ. ಇದೇ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಮುಂಬರುವ ದಿನಗಳಲ್ಲಿ ಇಡೀ ಭಾರತದಲ್ಲಿ ಸದ್ದು ಮಾಡುತ್ತೆ. ಯಾಕಂತಂದ್ರೆ ಭಾರತಕ್ಕೂ ಒಂದು ಅಲ್ಟರ್ನೇಟಿವ್ ಪಾರ್ಟಿ ಅನ್ನೋದು ಬೇಕಿದೆ. ಕಾಂಗ್ರೆಸ್ ಅನ್ನ ನೋಡಿ ಸಾಕಾಗಿ ಬಿಟ್ಟಿದೆ, ಬಿಜೆಪಿಯನ್ನ ನೋಡಿ ಅಂತೂ ಇನ್ನೂ ಸಾಕಾಗಿ ಬಿಟ್ಟಿದೆ. ಹಾಗಾಗಿ ಅಲ್ಟರ್ನೇಟಿವ್ ಪಾರ್ಟಿಗಳ ಅವಶ್ಯಕತೆ ಭಾರತ ದೇಶಕ್ಕಿದೆ. ಅದನ್ನೇ ಮನಗಂಡಂತಹ ಪ್ರಶಾಂತ್ ಕಿಶೋರ್ ಅವರು ಹೊಸ ಪಕ್ಷವನ್ನ ಹುಟ್ಟು ಹಾಕಿದ್ದು, ಆ ಪಕ್ಷದ ಮೂಲಕ ಏನನ್ನ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರುವಂತೆ ಕಾಣುತ್ತಾ ಇದೆ. ಆ ಕಾರಣಕ್ಕಾಗಿಯೇ 35 ವರ್ಷಗಳ ಇತಿಹಾಸ ಇದ್ದಂತಹ ಬಿಹಾರ ಬಿಜೆಪಿ ನೆಲೆಯಾಗಿ ಭದ್ರಕೋಟೆಯಾಗಿ ಇದ್ದಂತಹ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಬಹುದೊಡ್ಡ ಗೆಲುವನ್ನ ಸಾಧಿಸಿ ಬಿಟ್ಟಿದ್ದಾರೆ.
ಈ ಬಹುದೊಡ್ಡ ಗೆಲುವು ಬಿಜೆಪಿಗರಿಗೆ ಪಾಠವಾದ್ರೆ ಪ್ರಶಾಂತ್ ಕಿಶೋರ್ ಅವರಿಗೆ ಒಂದೊಳ್ಳೆ ಸ್ಟಾರ್ಟ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಬಾರಿಯ ಈ ಪ್ರಶಾಂತ್ ಕಿಶೋರ್ ಅವರ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.